ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಹಂಪಿಯ ಕೆಲವು ಮುಖ್ಯವಾದ ವ್ಯೂ ಪಾಯಿಂಟ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಇದಕ್ಕೆ ನಾವು ಒಂದು ಸಣ್ಣ ಯೂಟ್ಯೂಬ್ ವಿವರಣೆಯನ್ನ ಆಧಾರವಾಗಿ ಇಟ್ಕೊಂಡಿದ್ದೀವಿ. ಇದು ಹಂಪಿಯ ಕೆಲವೊಂದು ಎತ್ತರದ ಸ್ಥಳಗಳನ್ನ ದೃಶ್ಯಗಳ ಮೂಲಕ ನಮಗೆ ಪರಿಚಯಿಸುತ್ತೆ. ಈಗ ಪ್ರಶ್ನೆ ಅಂದ್ರೆ, ಈ ಜಾಗಗಳು ಯಾಕೆ ಅಷ್ಟು ಮುಖ್ಯ? ಹಂಪಿಯನ್ನ ಹೀಗೆ ಎತ್ತರದಿಂದ ನೋಡೋದ್ರಲ್ಲಿ ಏನಿದೆ ವಿಶೇಷ? ಇದನ್ನು ಅರ್ಥ ಮಾಡ್ಕೊಳ್ಳೋದೇ ಇವತ್ತಿನ ನಮ್ಮ ಪ್ರಯತ್ನ. ನೋಡೋಣ ಈ ವಿಹಂಗಮ ನೋಟಗಳು ಹಂಪಿಯ ಬಗ್ಗೆ ಏನು ಕತೆ ಹೇಳ್ತವೆ ಅಂತ. ಸರಿ, ಹಾಗಾದರೆ ಮೊದಲಿಗೆ ಮತಂಗ ಪರ್ವತದ ವಿಷಯ ತಗೊಳ್ಳೋಣ. ಆಕಾರ ಹೇಳೋ ಪ್ರಕಾರ ಇಲ್ಲಿಂದ ಹಂಪಿಯ ಒಂದು ಅದ್ಭುತ ಪೆನೋರಮಿಕ್ ವ್ಯೂ ಸಿಗುತ್ತೆ. ವಿಶೇಷವಾಗಿ ಸೂರ್ಯೋದಯ ಸೂರ್ಯಾಸ್ತದ ಹೊತ್ತಲ್ಲಂತೂ ಆ ದೃಶ್ಯ ತುಂಬಾನೇ ಚೆನ್ನಾಗಿರುತ್ತೆ ಅಂತ. ಇದು ಬರೀ ಸೌಂದರ್ಯದ ವಿಷಯನಾ ಅಥವಾ ಬೇರೆನಾದರೂ ಇದೆಯಾ ಇದರಲ್ಲಿ? ಹೌದು, ಖಂಡಿತ ಇದೆ. ನೀವು ಹೇಳಿದ ಹಾಗೆ ಸೌಂದರ್ಯವಂತೂ ಇದ್ದೇ ಇದೆ. ಆದ್ರೆ ಇಂಥ ಎತ್ತರದ ಜಾಗಗಳಿಂದ ಸಿಗೋ ಆ ವಿಶಾಲ ನೋಟ ಇದೆಯಲ್ಲ, ಅದು ಐತಿಹಾಸಿಕ ಸ್ಥಳಗಳ ಒಟ್ಟಾರೆ ವಿನ್ಯಾಸ, ಆ ಪ್ಲಾನಿಂಗ್ ಎಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬಾನೇ ಮುಖ್ಯ ಆಗತ್ತೆ. ಮತಂಗ ಪರ್ವತದಿಂದ ನೋಡ್ದಾಗ ಅದು ಬರೀ ಕಣ್ಣಿಗೆ ಹಬ್ಬ ಅಲ್ಲ, ಆ ವಿಜಯನಗರದ ಕ್ಯಾಪಿಟಲ್ ಎಷ್ಟು ದೊಡ್ಡದಿತ್ತು, ಆ ಸುತ್ತಮುತ್ತಲಿನ ಬೆಟ್ಟಗುಡ್ಡಗಳನ್ನ, ನದಿಯನ್ನ ಅವರು ಹೇಗೆ ಬಳಸ್ಕೊಂಡಿದ್ರು ಅನ್ನೋ ಒಂದು ವಿಶಾಲ ಚಿತ್ರಣ ಸಿಗತ್ತೆ. ಆಕಾರ ಹೇಳೋ ಮನಮೋಹಕ ದೃಶ್ಯ ಅನ್ನೋದು ಬರೀ ನೋಟ ಅಲ್ಲ, ಅದು ಆ ಸ್ಥಳದ ಒಂದು ಅನುಭವ ಕೂಡ. ಒಂದು ಗ್ರ್ಯಾಂಡ್ನೆಸ್ ಫೀಲ್ ಆಗತ್ತೆ. ಹೌದು ಹೌದು, ಆ ವಿಶಾಲ ನೋಟ ಒಂಥರ ಬಿಗ್ ಪಿಕ್ಚರ್ ಕೊಡುತ್ತಲ್ವಾ? ಸರಿ, ಈ ವಿಸ್ತಾರವಾದ ನೋಟದಿಂದ ಸ್ವಲ್ಪ ಫೋಕಸ್ಡ್ ವ್ಯೂ ಕಡೆ ಬರೋಣ. ಹೇಮಕೂಟ ಗುಡ್ಡ, ಇದರ ಬಗ್ಗೆ ಆಕಾರ ಹೇಳೋದು. ಇಲ್ಲಿಂದ ಕಮಲಮಹಲ್ ಮತ್ತೆ ರಾಣಿಯ ಸ್ನಾನದ ಕೊಳ ಕ್ಲಿಯರ್ ಆಗಿ ಕಾಣಿಸುತ್ತೆ ಅಂತ. ಈ ನೋಟದ ಸ್ಪೆಷಾಲಿಟಿ ಏನು? ಅದು ವಿಜಯನಗರ ಕಾಲದ ರಾಯಲ್ ಎನ್ಕ್ಲೋಷರ್ ಅಂತಾರಲ್ಲ, ರಾಜಮನೆತನದ ಆವರಣದ ಒಂದು ಭಾಗ. ಕಮಲಮಹಲ್ ಆಗಿರ್ಬೋದು, ಆ ಕ್ವೀನ್ಸ್ ಬಾತ್ ಆಗಿರಬಹುದು, ಇವೆಲ್ಲ ಅಂದಿನ ರಾಜ ವೈಭವ, ಅವರ ಖಾಸಗಿ ಜೀವನ, ಬಹುಶಃ ಆಡಳಿತದ ಕೆಲವೊಂದು ಅಂಶಗಳ ಬಗ್ಗೆನೂ ಒಂದು ಕಲ್ಪನೆ ಕೊಡುತ್ತೆ. ಮತಂಗ ಪರ್ವತದ ಥರ ನೈಸರ್ಗಿಕ ವಿಶಾಲತೆಗಿಂತ ಹೇಮಕೂಟ ಒಂದು ಮಾನವ ನಿರ್ಮಿತ ಐತಿಹಾಸಿಕ ರಚನೆಗಳ ಮೇಲೆ ಗಮನ ಕೊಡೋಕೆ ಸಹಾಯ ಮಾಡುತ್ತೆ. ಇದು ಹಿಸ್ಟ್ರಿನ ಮೇಲಿಂದ ಕೆಳಗೆ ನೋಡಿದ ಹಾಗೆ. ಓಹೋ, ಹೌದು. ಅಂದ್ರೆ ಮತಂಗ ಒಂದು ನ್ಯಾಚುರಲ್ ಗ್ರ್ಯಾಂಡ್ನೆಸ್ ಆದ್ರೆ ಹೇಮಕೂಟ ಒಂದು ಏನಂತಾರೆ, ರಾಜಕೀಯ ಸಾಮಾಜಿಕ ರಚನೆಗೆ ಒಂದು ಕಿಟಕಿ ತರಹನ. ಸರಿ, ಇಂಟ್ರೆಸ್ಟಿಂಗ್. ಈಗ ಮೂರನೇ ಜಾಗಕ್ಕೆ ಬರೋಣ. ವಿರೂಪಾಕ್ಷ ದೇವಸ್ಥಾನದ ಗೋಪುರ ಆಕಾರ ಇದರ ಹಿಸ್ಟ್ರಿ ಬಗ್ಗೆ ಹೇಳುತ್ತೆ, ಮತ್ತೆ ಇಲ್ಲಿಂದ ಹಂಪಿಯ ಪೂರ್ಣ ನೋಟ ಸಿಗುತ್ತೆ ಅಂತ ಕೂಡ ಹೇಳುತ್ತೆ. ಈ ವ್ಯೂ ಹೇಗೆ ಡಿಫ್ರೆಂಟ್? ವಿರೂಪಾಕ್ಷ ಗೋಪುರದಿಂದ ಸಿಗುವ ನೋಟ ಅದು ತೀರಾ ವಿಭಿನ್ನ. ಮೊದಲನೇದಾಗಿ ನಾವೀಗ ಒಂದು ನ್ಯಾಚುರಲ್ ಬೆಟ್ಟದ ಮೇಲೆ ನಿಂತಿಲ್ಲ, ಬದ್ಲಿಗೆ ಒಂದು ಪವಿತ್ರವಾದ ಹಿಸ್ಟಾರಿಕಲ್ ಸ್ಟ್ರಕ್ಚರ್, ಒಂದು ಗೋಪುರದ ಮೇಲಿದ್ದೀವಿ. ಸೊ ಇದು ದೇವಸ್ಥಾನ ಕೇಂದ್ರಿತ ನೋಟ ಕೊಡುತ್ತೆ. ಹಂಪಿಯ ಧಾರ್ಮಿಕ ಹಾರ್ಟ್ ಅಂತಾರಲ್ಲ, ಅಂದ್ರೆ ಆ ವಿರೂಪಾಕ್ಷ ಟೆಂಪಲ್ ಕಾಂಪ್ಲೆಕ್ಸ್, ಅದರ ಸುತ್ತ ಇರೋ ಬಜಾರ್, ಸ್ಟ್ರೀಟ್, ಪಕ್ಕದಲ್ಲೇ ಹರಿಯೋ ತುಂಗಭದ್ರಾ ನದಿ, ಇದೆಲ್ಲ ಇಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ. ದಕ್ಷಿಣ ಭಾರತದ ಟೆಂಪಲ್ ಟೌನ್ ಡಿಸೈನ್ಗಳಲ್ಲಿ ಗೋಪುರಗಳು ಬರೀ ರಿಲಿಜಿಯಸ್ ಸಿಂಬಲ್ಸ್ ಅಲ್ಲ, ಅವು ವ್ಯೂ ಪಾಯಿಂಟ್ಸ್ ಕೂಡ ಹೌದು. ಇದು ಹಂಪಿಯ ಸ್ಪಿರಿಚುವಲ್ ಮತ್ತೆ ಕಮರ್ಷಿಯಲ್ ಸೆಂಟರ್ನ ಒಂದು ನೋಟ ಕೊಡುತ್ತೆ. ಇದು ಬಹಳ ಸ್ವಾರಸ್ಯಕರವಾಗಿದೆ. ಅಂದ್ರೆ ಮತಂಗ ಪರ್ವತದಿಂದ ಹಂಪಿಯ ಒಂದು ನ್ಯಾಚುರಲ್ ಸೆಟ್ಟಿಂಗ್ ಮತ್ತೆ ಅದರ ವಿಸ್ತಾರಗೊಟ್ಟಾಡುತ್ತೆ. ಹೇಮಕೂಟದಿಂದ ರಾಯಲ್ ಪ್ರೆಸಿಂಕ್ಟ್ನ ಒಂದು ಝಲಕ್ ಸಿಗುತ್ತೆ. ಆಮೇಲೆ ವಿರೂಪಾಕ್ಷ ಗೋಪುರದಿಂದ ರಿಲಿಜಿಯಸ್ ಸೆಂಟರ್ನ ದೃಶ್ಯ. ಸೊ ಈ ಮೂರೂ ಸೇರಿ ಹಂಪಿಯ ಒಂದು ಮಲ್ಟಿ ಡೈಮೆನ್ಷನಲ್ ಪಿಕ್ಚರ್ ಕಟ್ಕೊಡುತ್ತೆ ಅಂತ ಹೇಳ್ಬೋದಾ? ಹೌದು, ಖಂಡಿತ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಈ ಮೂರು ವ್ಯೂ ಪಾಯಿಂಟ್ಸು ಬರೀ ಸುಂದರ ದೃಶ್ಯಗಳನ್ನ ಕೊಡೋದು ಮಾತ್ರ ಅಲ್ಲ, ಬದಲಿಗೆ ಹಂಪಿಯ ಬೇರೆ ಬೇರೆ ಆಯಾಮಗಳನ್ನ, ಅಂದ್ರೆ ಅದರ ನೈಸರ್ಗಿಕ ಸೌಂದರ್ಯ, ರಾಜಕೀಯ ವೈಭವ ಮತ್ತು ಧಾರ್ಮಿಕ ಮಹತ್ವವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಮಾಡ್ತವೆ. ಒಂದೊಂದು ನೋಟವೂ ಹಂಪಿಯ ಕಥೆಯ ಬೇರೆ ಬೇರೆ ಚಾಪ್ಟರ್ ಇದ್ದ ಹಾಗೆ. ನಿಜಕ್ಕೂ ನೋಡಿ, ಒಂದು ಸಣ್ಣ ಯೂಟ್ಯೂಬ್ ಕ್ಲಿಪ್ ಕೂಡ ಇಷ್ಟು ಆಳವಾದ ಯೋಜನೆಗಳಿಗೆ ಹೇಗೆ ದಾರಿ ಮಾಡಿಕೊಡುತ್ತೆ ಅನ್ನೋದು ಆಶ್ಚರ್ಯನೇ ಸರಿ. ಈ ಮೇನ್ ವ್ಯೂ ಪಾಯಿಂಟ್ಸ್ ಹಂಪಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದೊಳ್ಳೆ ಫ್ರೇಮ್ ವರ್ಕ್ ಕೊಡುತ್ತೆ. ಹೌದು, ಅದು ನಿಜ. ಆದ್ರೆ ಈ ಆಕಾರ ಕೇವಲ ಈ ಮೂರು ಪ್ರಮುಖ ವೀಕ್ಷಣಾ ಸ್ಥಳಗಳನ್ನಷ್ಟೇ ಹೈಲೈಟ್ ಮಾಡಿದೆ ಅಲ್ವಾ? ಇಲ್ಲಿ ನಾವು ಇನ್ನೊಂದು ಯೋಚನೆ ಮಾಡಬಹುದು. ಅಂದ್ರೆ ಈ ಫೇಮಸ್ ವ್ಯೂ ಪಾಯಿಂಟ್ಸ್ ಆಚೆಗೆ, ಇವುಗಳ ನಡುವೆ ಇರೋ ದಾರಿಗಳಲ್ಲಿ ಅಥವಾ ಮುಖ್ಯ ರಸ್ತೆಗಳಿಂದ ಸ್ವಲ್ಪ ಒಳಗೆ ಇನ್ನೂ ಹೇಳಲಾಗದ, ಅನ್ವೇಷಣೆ ಮಾಡದ ಎಷ್ಟೋ ಹಂಪಿಯ ಕಥೆಗಳು ಅಡಗಿರಬಹುದು ಅಲ್ವಾ? ಈ ದೊಡ್ಡ ಚಿತ್ರಣಗಳ ಆಚೆಗಿನ ಸಣ್ಣ ಡೀಟೇಲ್ಸ್, ಆ ಮರೆಯಾದ ಮೂಲೆಗಳು ಏನನ್ನ ಹೇಳಬಹುದು ಅನ್ನೋದ್ರ ಬಗ್ಗೆ ಯೋಚಿಸೋದು ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಷಯ ಆಗಬಹುದು.